ಇನ್ನು ಬೀದರ್, ಮಂಗಳೂರಾಯ್ತು, ಬೆಂಗಳೂರಿನಲ್ಲೂ ಕೂಡ ರಾಬರಿ. ಕೆಆರ್ಪುರಂ ಸುತ್ತಮುತ್ತ ಖದೀಮರು ಹಾವಳಿ ಇಟ್ಟಿದ್ದಾರೆ. 15 ದಿನದಲ್ಲಿ 20ಕ್ಕೂ ಹೆಚ್ಚು ಮನೆಗಳಲ್ಲಿ ಕಳ್ಳತನ ಆಗಿದೆ, ರಾಬರಿ ಆಗಿದೆ. ಕಾರ್ನಲ್ಲೇ ಬಂದು ಕೈಚುಳಕ ತೋರಿಸ್ತಾ ಇರುವಂತ ಖದೀಮರು ಮಧ್ಯರಾತ್ರಿ ಮುಸುಕ್ ಹಾಕೊಂಡು ಬಂದು ಮನೆಗಳಿಗೆ ಕನ್ನ ಹಾಕ್ತಾರೆ. ಕಿತ್ತಗನೂರು, ಟಿಸಿ ಪಾಳ್ಯ, ಆವಲಹಳ್ಳಿಯಲ್ಲಿ ಕಳ್ಳತನ ಆಗಿದೆ. ಬಾಗ್ಲು ಲಾಕ್ ಅನ್ನ ಮುರಿದು ಚಿನ್ನಾಭರಣ ಹಣವನ್ನ ಲೂಟಿ ಮಾಡಿದ್ದಾರೆ. ಕಳ್ಳರ ಹಾವಳಿಗೆ 4-5 ಲೇಔಟ್ನ ನಿವಾಸಿಗಳು ಹೈರಾಣಾಗಿದ್ದಾರೆ, ಭಯದಲ್ಲೇ ಇದ್ದಾರೆ. ಬೀದರ್ನ ಕಳ್ಳತನ ಅದರ ಸುಳಿವಿಲ್ಲ. ಮಂಗಳೂರಿನಲ್ಲಿ ಕಳ್ಳರು ಲಾಕ್ ಆಗಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ರಾಬರ್ಸ್ ಹಾವಳಿ ಜೋರಾಗ್ತಾ ಇದೆ. ಕೆಆರ್ಪುರಂ ಸುತ್ತಮುತ್ತ ಖದೀಮರು ಹಾವಳಿ ಇಟ್ಟಿದ್ದಾರೆ. 15 ದಿನದಲ್ಲಿ 20ಕ್ಕೂ ಹೆಚ್ಚು ಮನೆಗಳಲ್ಲಿ ಕಳ್ಳತನ ಆಗಿದೆ. ಕಾರ್ನಲ್ಲಿ ಬಂದು ಕೈಚಳಕ ತೋರಿಸ್ತಾರೆ ಈ ಖದೀಮರು. ಮಧ್ಯರಾತ್ರಿ ಹೊತ್ತಲ್ಲಿ ಎಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಮನೆಗಳಿಗೆ ನುಗ್ತಾರೆ. ನೋಡಿ, ಮನೆಗೆ ನುಗ್ಗಿ ರಾಬರಿ ಮಾಡಿಕೊಂಡು ಹಣ ತುಂಬಿಕೊಂಡು ಹೋಗ್ತಾ ಇದ್ದಾರೆ ನೋಡಿ ಒಂದು ದೃಶ್ಯದಲ್ಲಿ. ಮತ್ತೊಂದು ಕಡೆ ಮನೆಗಳಿಗೆ ನುಗ್ಗಿ ಹೇಗೆ ಚಲ್ಲಾಪಿಲ್ಲಿ ಮಾಡ್ತಾರೆ ಅಂತ. ಆ ವಾರ್ಡ್ರೋಬ್ಗಳಿಗೆ ಲಾಕ್ ಇರುತ್ತೆ, ಆ ಲಾಕ್ಗಳನ್ನ ಹೇಗೆ ಮುರಿತಾರೋ ದೇವರಿಗೆ ಗೊತ್ತು. ಒಳಗಡೆ ಬಂದು ಎಲ್ಲ ಬಟ್ಟೆಗಳನ್ನೆಲ್ಲ ತೆಗೆದು ಅದರ ಮಧ್ಯೆ ಇದ್ದಂಥ ಹಣವನ್ನೆಲ್ಲ ಎಗರಿಸ್ಕೊಂಡು ಹೋಗ್ತಾರೆ. ಚಿನ್ನಾಭರಣಗಳನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ. ಚಲ್ಲಾಪಿಲ್ಲಿ ಆಗಿದೆ ಮನೆಯ ರೂಮ್ಗಳು, ವಾರ್ಡ್ರೋಬ್ ಎಲ್ಲವೂ ಕೂಡ. ಕಿತ್ತಗನೂರು, ಟಿಸಿ ಪಾಳ್ಯ, ಆವಲಹಳ್ಳಿಯಲ್ಲಿ ಕಳ್ಳತನ ಆಗಿರೋದು. ಒಂದು ಕಡೆ ಕಿತ್ತಗನೂರಿನಲ್ಲಿ ಕಳ್ಳತನ ಆಗಿರೋದು, ಮತ್ತೊಂದು ಆವಲಹಳ್ಳಿಯಲ್ಲಿ ಆಗಿರುವಂತ ಕಳ್ಳತನದ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಮೊದಲ ದೃಶ್ಯ ಕಿತ್ತಗನೂರದು ನೋಡಿ. ಅಲ್ಲಿ ರಾತ್ರಿ ಹೊತ್ತು ಬಂದು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ತಾರೆ, ಯಾವ ಮನೆಯಲ್ಲಿ ಜನ ಇದ್ದಾರೆ ಇಲ್ಲ ಅಂತ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, 15 ದಿನದಲ್ಲಿ 20ಕ್ಕೂ ಹೆಚ್ಚು ಮನೆಗಳಲ್ಲಿ ಕಳ್ಳತನ ಆಗಿದೆ. ಅದು ಕಿತ್ತಗನೂರು ಹಾಗೆ ಆವಲಹಳ್ಳಿಯ ದೃಶ್ಯಗಳು ಲಭ್ಯವಾಗ್ತಾ ಇದೆ. ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ. ಅಲ್ಲಿಯ ಜನ ನಿದ್ದೆ ಬಿಟ್ಟು ಎಚ್ಚರವಾಗಿರ್ಬೇಕು ಅಂತ. ಪ್ರಜ್ವಲ್, ಚೈತ್ರ, ಇದು ಸುಮಾರು ಒಂದು 8ರಿಂದ 9 ಕಿಲೋಮೀಟರ್ ರೇಡಿಯಸ್ ಅಂತ ಕರಿಬಹುದು. ಯಾಕಂದ್ರೆ ಆವಲಹಳ್ಳಿ ಆಗ್ಬೋದು, ಕಿತ್ತಗನೂರು ಆಗ್ಬೋದು, ಮತ್ತೆ ಆ ಸುತ್ತಮುತ್ತಲಿನ ಬಡಾವಣೆಗಳು ಏನಿತ್ತು ಇದೆಲ್ಲ ಒಂದು 7ರಿಂದ 8 ಕಿಲೋಮೀಟರ್ ರೇಡಿಯಸ್ ನಲ್ಲಿ ನಡೆದಿರುವಂತ ಕೃತ್ಯಗಳು. ಇಲ್ಲಿ ಕಾರ್ ನಲ್ಲಿ ಆರೋಪಿಗಳು ಬರ್ತಾರೆ, ಮತ್ತೆ ಬೈಕ್ ನಲ್ಲಿ ಆರೋಪಿಗಳು ಬರ್ತಾರೆ. ಬಂದಂತವ್ರು ಯಾವ ಮನೆ ಬೀಗ ಹಾಕಿದೆ ಅನ್ನೋದನ್ನ ಮೊದಲೇ ಡೇ ಟೈಮ್ ಅಲ್ಲಿ ಅವರು ಬೈಕ್ ನಲ್ಲಿ ಬಂದು ಗುರುತನ್ನ ಮಾಡ್ಕೊಂಡು ಹೋಗಿರ್ತಾರೆ. ಅದಾದ್ಮೇಲೆ ರಾತ್ರಿ ಬಂದು ಏಕಾಏಕಿ ಮನೆ ಬೀಗಗಳನ್ನ ಒಡೆದು ಮನೆ ಒಳಗಡೆ ನುಗ್ಗಿ, ಮತ್ತೆ ಆ ಸಮಯದಲ್ಲಿ ಈ ಆರೋಪಿತರು ಕೆಲವು ವೆಪನ್ಗಳನ್ನು ಸಹಿತ, ಮಾರಕಾಸ್ತ್ರಗಳನ್ನು ಸಹಿತ ಕ್ಯಾರಿ ಮಾಡ್ಕೊಂಡು ಹೋಗಿ ಮನೇಲಿ ಇರುವಂತದ್ದೆಲ್ಲದನ್ನು ದೋಚುವಂತದ್ದಾಗಿದೆ. ಈ ಸಂಬಂಧ ಈಗಾಗಲೇ ಆವಲಹಳ್ಳಿ, ಕೆಆರ್ಪುರಂ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದಾವೆ. ಆವಲಹಳ್ಳಿಯಲ್ಲಿ ಕಾರ್ನಲ್ಲಿ ಬಂದು ಒಂದು 15 ದಿನಗಳ ಅಂತರದಲ್ಲಿ ಸುಮಾರು ಒಂದು 15ರಿಂದ 20 ಕಡೆ ಮನೆಗಳತನಗಳನ್ನು ಮಾಡಿದರೆ ಈ ಬಗ್ಗೆ ಕೇಸ್ಗಳು ದಾಖಲಾಗಿದ್ದಾವೆ. ಮತ್ತೆ ಈ ಕಿತ್ತಗನೂರು ಅಂತ ಏನ್ ಬರುತ್ತೆ, ಇದು ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲೂ ಸಹಿತ ಮನೆಯಲ್ಲಿ ನಡೆದಿರುವಂತಹ ಕಳ್ಳತನಗಳಿಗೆ ಸಂಬಂಧಪಟ್ಟಂತೆ ಕೇಸ್ಗಳು ದಾಖಲಾಗಿದ್ದಾವೆ. ಇದು ಅದೃಷ್ಟವಶಾತ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಈ ಆರೋಪಿಗಳು ಕಳ್ಳತನ ಮಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಅಡ್ಡರಾಗಿ ಸಿಕ್ಕಿಲ್ಲ, ಅಥವಾ ಅವರು ನುಗ್ಗಿದಂತ ಮನೆಗಳಲ್ಲಿ ಯಾರು ಇಲ್ದಲೇ ಇರೋ ಮನೆಗಳನ್ನೇ ನೋಡಿ ಟಾರ್ಗೆಟ್ ಮಾಡ್ತಾರೆ. ಒಂದು ವೇಳೆ ಇವರು ನುಗ್ಗಿದಂತ ಮನೆಗಳಲ್ಲಿ ಯಾರು ವಾಸ ಮಾಡ್ತಿದ್ರೆ ಅಥವಾ ಯಾರು ಇವರಿಗೆ ಅಡ್ಡಲಾಗಿ ಬಂದ್ರೆ, ಅದನ್ನ ತಡಿಲಿಕ್ಕೆ ಬಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇದೇ ರೀತಿಯಾದಂತಹ ಘಟನೆಗಳನ್ನೇ ಬೀದರ್ ಮತ್ತೆ ಮಂಗಳೂರಿನಲ್ಲಿ ಕಂಡು ಬಂದಿದ್ದಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.